ಬಾಣಲಿ ಹಾರೆ ಹಿಡಿದು ವಿಭಿನ್ನ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಕಿತ್ತೋಗಿರೋ ರಸ್ತೆಗಳಿಂದ ಬೇಸತ್ತ ಜನರು ವಿನೂತನ ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ. ಬಳಗೆರೆ ರಸ್ತೆಯಲ್ಲಿ ಜನಸಾಮಾನ್ಯರು ಬೀದಿಗಿಳಿದು ಈಗ ಪ್ರತಿಭಟನೆ ಮಾಡೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಮೊನ್ನೆಯಷ್ಟೇ ಬೈಕ್ ಸವಾರ ಬಿದ್ದು ಕೈ ಮುರಿದುಕೊಂಡಿದ್ರು. ಅದನ್ನೆಲ್ಲ ನಾವು ಕೂಡ ಗಮನಿಸಿದ್ವಿ. ಇವತ್ತು ಅದೇ ರಸ್ತೆಯಲ್ಲಿ ಜನರಿಂದ ವಿನೂತನ ವಿಭಿನ್ನ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಜನರಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಟ್ರ್ಯಾಕ್ಟರ್ ಅನ್ನ ತರಿಸಿ ರಸ್ತೆ ಕ್ಲೀನ್ ಮಾಡೋ ಮೂಲಕ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಈಗಲಾದ್ರೂ ನಿಜಕ್ಕೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಎಷ್ಟರ ಮಟ್ಟಿಗೆ ಜನ ಬೇಸತ್ತು ಹೋಗ್ತಾ ಇದ್ದಾರೆ ಅನ್ನೋದನ್ನ ಐಟಿ ಮಂದಿಯಿಂದ ಗುದ್ದಲಿ ಹಿಡಿದು ರಸ್ತೆಯನ್ನ ಕ್ಲೀನ್ ಮಾಡಲಾಗಿದೆ. ವಿಭಿನ್ನವಾಗಿ ಪ್ರೊಟೆಸ್ಟ್ ಅನ್ನ ಮಾಡೋ ಮೂಲಕ ಗಮನ ಸೆಳೆದಿದ್ದಾರೆ ಟೆಕ್ಕಿಗಳು. ಮಹದೇವಪುರದ ಬಳಗೆರೆ ರಸ್ತೆಯಲ್ಲಿ ಸ್ವತಃ ಫೀಲ್ಡ್ಗಿಳಿದು ಕ್ಲೀನ್ ಮಾಡ್ತಾ ಇದ್ದಾರೆ. ರಸ್ತೆಗಿಳಿದು ಬಾಣಲಿ ಹಾರೆ ಹಿಡಿದುಕೊಂಡು ಕ್ಲೀನ್ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಎಲ್ಲ ಒಂದು ಕಡೆ ಗಮನಿಸಬಹುದು, ರಸ್ತೆಗಳು ಎಷ್ಟರ ಮಟ್ಟಿಗೆ ಹಾಳಾಗಿದೆ. ಇಲ್ಲಿ ಪ್ರಾಣ ಹೋಗಿರೋದು ಇದೆ, ಕೈ ಮುರ್ಕೊಂಡಿರೋದು ಇದೆ, ಕಾಲು ಮುರ್ಕೊಂಡಿರೋದು ಇದೆ. ಮೊನ್ನೆಯೂ ಇಂಥದೇ ಒಂದು ಇನ್ಸಿಡೆಂಟ್ ನಡೆದು ಹೋಯಿತು. ಸದ್ಯಕ್ಕೆ ಬೆಂಗಳೂರಿನ ಮಹದೇವಪುರದ ವಿಜುವಲ್ಸ್ ಗಳನ್ನ ಗಮನಿಸ್ತಾ ಇದ್ರೆ ಟೆಕ್ಕಿಗಳು ತಾವೇ ಫೀಲ್ಡ್ಗಿಳಿದು ಟ್ರ್ಯಾಕ್ಟರ್ನು ತರಿಸಿ ಬಾಣಲೆ ಹಾರೆ ಹಿಡಿದು ಅಲ್ಲಿನ ರಸ್ತೆಯನ್ನ ಕ್ಲೀನ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದು ವಿನೂತನ ಪ್ರೊಟೆಸ್ಟ್ ಅನ್ನ ನಡೆಸಿದ್ದಾರೆ. We love our country. We work hard too. We work hard everywhere. On the streets, in the offices. We have no support from anyone whatsoever. Everyone thinks of us as just a cash cow, a money source to be used and thrown away at the time of retirement or at the time of job loss. There's literally no support for us on any phase of the government, from the government. But we are doing this for the city we live in. Because we love the place, we love the city, we love our country. ಹರಿ ಓಂ. ನನ್ನ ಹೆಸರು ಯೋಗೇಂದ್ರ ಶರ್ಮಾ ಅಂತ. ಬೆಂಗಳೂರು ನಗರೆ ವರ್ತೂರು ಉಪನಗರೆ ಪಲಗೆರೆ ಗ್ರಾಮೀಣ నివాసి. ఓర్సటి పల్వేరు మొళిగలు పేసి అందు వీడియో క్లిప్ బాగా వైరల్ అయిందండి. ఆ తర్వాత మా రోడ్స్ ఏం బాగుపడలేదండి. అదే 30% ట్యాక్స్ కడుతున్నాము, మా రోడ్లు ఏం బాగుపడలేదు. సో దిస్ టైమ్ I'm going to add one more language in the hope that our GPA authorities can recognize and understand Sanskrit language. I will speak in Hindi, Tamil, Kannada, all the different Prakrit languages of India plus Samskrita. Hopefully this should appeal to our GPA authorities. There are multiple alphabetical combinations, BBMP, GPA. But here's the real situation. Weekend அஞ்சு நாள் எருமை மாடு மாதிரி வேலை செஞ்சு வீக்கெண்ட்ஸ் இந்த மாதிரி வந்துட்டு எங்களால இது பண்ண வேண்டியதா இருக்கு. இது பண்ணலன்னா ரோड फुल कसा कड्डी ಏನಾದ್ರು रूल्स ಹೇಳ್ತಾರೆ. रूल पे रूल, तारीख पे तारीख, बुजुर्गों पे बच्चों पे ये भारी पड़ रहा है. इतना धूल ये है हमारे रास्ते के. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಗಣೇಶ್ ಹೆಗಡೆ. ಗಣೇಶ್, ನಾವು ಗಮನಿಸಬಹುದು ಮೊನ್ನೆಯಷ್ಟೇ ಬೈಕ್ ಸವಾರನು ಬಿದ್ದು ಕೈ ಮುರ್ಕೊಂಡಂತಹ ದೃಶ್ಯಾವಳಿಗಳನ್ನ ನಾವು ಗಮನಿಸಿದ್ವಿ. ಇನ್ನು ಇಷ್ಟರ ಮಟ್ಟಿಗೆ ಟೆಕ್ಕಿಗಳೇ ಈ ರೀತಿ ರೋಡ್ ಕ್ಲೀನ್ ಇಳಿದ್ರು ಕೂಡ ಅಧಿಕಾರಿಗಳು ಕಂಡ್ರು ಕಾಣದಂತೆ ವರ್ತಿಸ್ತಾ ಇರೋದು ಯಾಕೆ ಅಂತ? ಖಂಡಿತವಾಗ್ಲೂ ಅಮೃತ, ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರುವಂತದ್ದು. ಈಗಾಗಲೇ ಹಲವು ಕಾಮಗಾರಿಗಳಿಗೋಸ್ಕರ ರಸ್ತೆಯನ್ನು ಅಗೆಯುವಂತದ್ದನ್ನ ಪ್ರಕ್ರಿಯೆ ಇದು ಸರ್ವೇ ಸಾಮಾನ್ಯ ಆಗಿದೆ. ಇಲ್ಲಿ ಹಲವು ಇಲಾಖೆಗಳು PWSSB, BDA, ಬೆಸ್ಕಾಂ ಹಾಗೇನೆ ಗ್ರೇಟರ್ ಬೆಂಗಳೂರು GBA ಈ ಒಂದು 5 ಇಲಾಖೆಗಳು ಅಲ್ಲಿ ಸಮನ್ವಯದ ಕೊರತೆ ಈ ಒಂದು ಕಾರಣ ಅಂತ ಹೇಳ್ಬೋದು. ಇನ್ನು GBA ಅಧಿಕಾರಿಗಳು ಟಾರನ್ ಹಾಕೋದ್ರೆ ಬೆಸ್ಕಾಂ ರೋಡ್ ಅನ್ನು ಆಗಿರುವಂತದ್ದು, BWSSB ಅವರು ಪೈಪ್ ಲೈನ್ ಇರುವಂತದ್ದು, ಆ ತರದೆಲ್ಲವನ್ನು ಕೂಡ ಕೆಲಸಗಳನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ GBA ಅಡಿಯಲ್ಲಿ ಇವೆಲ್ಲವನ್ನೂ ಕೂಡ ಜಾರಿಗೆ ತಂದ್ರು ಕೂಡ ಅದು ಕಟ್ಟುನಿಟ್ಟಾಗಿ ಚಾಲನೆಗೆ ಬರ್ತಾ ಇಲ್ಲ. ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದ್ರೂ ಕೂಡ ಈ ತರದ ಕಾಮಗಾರಿಗಳು, ಈ ತರದ ವಿಳಂಬಗಳು ಅಥವಾ ಒಂದೊಂದು ರೀತಿಯ ದುಂದು ವೆಚ್ಚದ ಕಾಮಗಾರಿಗಳು ಆಗ್ತಾ ಇರುವಂತದ್ದು ಒಂದ್ ರೀತಿಯ ಆಡಳಿತ ವರ್ಗಕ್ಕೆ, ಅದರ ಕೂಡ ಸರ್ಕಾರಕ್ಕೆ ಇದು ಮುಜುಗರ ತರುವಂತದ್ದು. ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಎಷ್ಟು ಬೇಸತ್ತಿದ್ದಾರೆ ಈ ಸರ್ಕಾರ ಇರ್ತದೆ, ಅದರಲ್ಲೂ ಕೂಡ ಆಡಳಿತ ವ್ಯವಸ್ಥೆ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಎಲ್ಲರೂ ಕೂಡ ಐಟಿ ಬಿಟಿ ಟೆಕ್ಕಿಗಳು ಬುದ್ಧಿಲಿ ಬಾಂಡಲಿ ಹಾರೆ ಪೊರ್ಕೆಯನ್ನು ಹಿಡಿದು ರಸ್ತೆ ಅಕ್ಕಪಕ್ಕದಲ್ಲಿ ರಸ್ತೆಯಲ್ಲಿ ಡಬರಿಸ್ಗಳನ್ನ ಹಾಕಿರುವಂತದ್ದು, ಕಸವನ್ನು ಹಾಕಿರುವಂತದ್ದು, ಹಾಗೇನೆ ಫುಟ್ಪಾತ್ ಗಳು ಸರಿಯಾಗಿ ಇಲ್ಲದೆ ಇರುವಂತದ್ದನ್ನ ನೋಡಿ ಬೇಸತ್ತು ಈಗ ಜನರೇ ಒಂದ್ ರೀತಿಯಲ್ಲಿ ವಾಲಂಟಿಯರ್ ಆಗಿ ಒಂದು ಕ್ಲೀನಿಂಗ್ ಗೆ ಮುಂದಾಗ್ತಾ ಇರುವಂತದ್ದು. ಅದನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈಗ ಅಪ್ಲೋಡ್ ಮಾಡಿದ್ದಾರೆ. ಸರ್ಕಾರ ವಿರುದ್ಧ ಆಕೃತಿ ಉಗ್ದಿರುವಂತದ್ದು, ಸರ್ಕಾರಕ್ಕೆ ಒಂದ್ ರೀತಿಯಲ್ಲಿ ಇರುಸುಮುಖ ಆಗೋ ರೀತಿಯಲ್ಲಿ ಇವತ್ತು ವರ್ತನೆ ಏನು ಈ ತರದ ಒಂದು ನಡವಳಿಕೆ ಇರುವಂತದ್ದು. ಸಹಜವಾಗಿ ಸಾರ್ವಜನಿಕರು ಎಷ್ಟರ ಮಟ್ಟಿಗೆ ಆಡಳಿತ ವ್ಯವಸ್ಥೆಯವರ ಬೇಸತ್ತಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗುತ್ತೆ ಅನ್ನುವಂಥದ್ದು. ಥ್ಯಾಂಕ್ ಯು ಗಣೇಶ್, ತಮ್ಮೆಲ್ಲ ಮಾಹಿತಿಗಾಗಿ.
धीरे से धीरे से धीरे से